ಅವರದ್ದೇ ಆದಂಥ ಜಗತ್ತಿನಲ್ಲಿ ಅವರಿದ್ದಾರೆ. ಏಕೆಂದರೆ ಜಿ ಟಿ ದೇವೇಗೌಡರು ಕೇವಲ ಮೈಸೂರು ಜಿಲ್ಲೆಗೆಲ್ಲ ರಾಜ್ಯಕ್ಕೆ ನಾಯಕರು. ಅವರು ಇವತ್ತು ದೇವೇಗೌಡರು ಆದಮೇಲೆ ಎರಡನೇ ಅತಿ ದೊಡ್ಡ ಒಕ್ಕಲಿಗರ ನಾಯಕರಾಗಿ ಬೆಳೆದು ಬಂದವರು. ಅವರು ಕುಮಾರಸ್ವಾಮಿಗೆ ಅವ್ರು ಮಾಡಿದರು, ದೇವೇಗೌಡರಿಗೆ ಮಾಡಿದರು. ಎಲ್ಲವನ್ನ ಅವ್ರು ಆವತ್ತು ಜನತಾದಳಕ್ಕೆ ಬರದೇ ಇದ್ದರೆ ಇವತ್ತು ಅವ್ರು ಮಿನಿಸ್ಟರ್ ಆಗಿರೋರು. ಆ ಮಂತ್ರಿಗಿರೋನು ಅವ್ರು ಬಿಟ್ಟರು. ನಾವೆಲ್ಲ JDS ಅನ್ನು ಬಲಪಡಿಸೋಣ ಅಂಥವರಿಗೆ ಕುತ್ತಿಗೆ ಕುಯ್ದುಬಿಟ್ರು. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೀವಿ. ಮತ್ತು ಪುನಃ ನಾವು ಸೇರ್ತೀವಿ. ನಾನು ಹೇಗೂ ರಾಜ್ಯದ ಪ್ರವಾಸಕ್ಕೆ ನಾಡೋದ್ರಿಂದ ಹೋಗ್ತಾ ಇದ್ದೀನಿ. ಎಲ್ಲ ಮುಖಂಡರ ಜೊತೆ ಚರ್ಚೆ ಆದಮೇಲೆ ಮತ್ತೆ ಇವ್ರ ಜೊತೆ ಕೂತು ಒಂದು ಸಲ ಚರ್ಚೆ ಮಾಡಿ ಇಬ್ಬರು ಸೇರಿ ನಮ್ಮ ನಿಲುವೇನು ಅಂತ ಹೇಳ್ತೀವಿ. ಅದೇನು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಎಲ್ಲ ಸಮಸ್ಯೆನ ಚರ್ಚೆ ಮಾಡಿದ್ವಿ. ಹೊಸ ಪಕ್ಷ ಕಟ್ಟೋದು ಅಥವಾ JDS ನಮ್ಮದು ಅದನ್ನು ನಾವು ಕ್ಲೇಮ್ ಮಾಡೋದು ಇವೆಲ್ಲ ಇದೆ. ನೋಡೋಣ. ಗೌಡ್ರೇನಾದರೂ ಒಂದು ಉತ್ತಮವಾದ ತೀರ್ಮಾನ ತಗೊಂಡ್ಬಿಟ್ರೆ ಮತ್ತು ಇದಕ್ಕೆ ಯಾವುದೇ ವಿಧವಾದಂಥ ಅಪಸ್ವರ ಇರಲ್ಲ.